ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಡೈರಿ. ಇವತ್ತು ನಾನು ಈದ್ ಸ್ಪೆಷಲ್ ಚಿಕನ್ ಟಿಕ್ಕಾ ಬಿರಿಯಾನಿ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ. ಈ ಚಿಕನ್ ಟಿಕ್ಕಾ ಬಿರಿಯಾನಿಗೆ ಜಾಸ್ತಿ ಏನು ಪ್ರಿಪ್ರೇಷನ್ ಬೇಕಂತ ಇಲ್ಲ, ಇದು ಕಡಿಮೆ ಹೊತ್ತಲ್ಲಿ ರೆಡಿ ಆಗ್ತದೆ. ಹಾಗೇನೆ ಇದು ಟೇಸ್ಟ್ ಅಲ್ಲಿ ತುಂಬಾನೇ ರುಚಿಯಾಗಿದೆ. ಇನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡುವವರೊಂದಿಗೆ ನನ್ನ ರಿಕ್ವೆಸ್ಟ್ ಏನಂದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಫ್ರೆಂಡ್ಸ್, ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಇದಕ್ಕೆ ನಾನು 1 kg ಚಿಕನ್ ಅನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ತೆಗೆದುಕೊಂಡಿದ್ದೇನೆ. ಇನ್ನು ನಾನು ಈ ಚಿಕನ್ ಪೀಸ್ಗಳಿಗೆ ಸ್ವಲ್ಪ ಕಟ್ಟನ್ನು ಹಾಕೊಂಡಿದ್ದೇನೆ. ಇನ್ನು ಚಿಕನ್ ಟಿಕ್ಕದ ಮ್ಯಾರಿನೇಷನ್ ರೆಡಿ ಮಾಡ್ಕೊಳ್ಳುವ. ಇನ್ನು ಇದಕ್ಕೆ 1 ಟೇಬಲ್ ಸ್ಪೂನ್ ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಂಡಿದ್ದೇನೆ. ಇನ್ನು 1/4 ಟೇಬಲ್ ಸ್ಪೂನ್ ನಷ್ಟು ಕಾಶ್ಮೀರಿ ಮೆಣಸಿನ ಹುಡಿಯನ್ನು ಹಾಕೊಂಡಿದ್ದೇನೆ. ಇನ್ನು ಇದಕ್ಕೆ 1 ಟೇಬಲ್ ಸ್ಪೂನ್ ನಷ್ಟು ಕೊತ್ತಂಬರಿ ಹುಡಿಯನ್ನು ಸೇರಿಸ್ಕೊಳ್ತೇನೆ. ಇನ್ನು ಇದಕ್ಕೆ ಅರ್ಧ ಚಮಚದಷ್ಟು ಜೀರಿಗೆ ಹುಡಿಯನ್ನು ಸೇರಿಸ್ಕೊಳ್ತೇನೆ. ಇನ್ನು 3/4 ಚಮಚದಷ್ಟು ಗರಂ ಮಸಾಲ ಹುಡಿಯನ್ನು ಸೇರಿಸ್ಕೊಳ್ತೇನೆ. ಇನ್ನು 1 ಚಮಚದಷ್ಟು ಅರಿಶಿನ ಹುಡಿಯನ್ನು ಸೇರಿಸ್ಕೊಂಡಿದ್ದೇನೆ. ಇನ್ನು ಇದಕ್ಕೆ 2.5 ಟೇಬಲ್ ಸ್ಪೂನ್ ನಷ್ಟು ಮೊಸರನ್ನು ಸೇರಿಸ್ಕೊಂಡಿದ್ದೇನೆ. ಇನ್ನು 1 ಚಮಚದಷ್ಟು ಕಸೂರಿ ಮೇಥಿಯನ್ನು ಕೈಯಲ್ಲಿ ಸ್ವಲ್ಪ ಕ್ರಷ್ ಮಾಡಿಕೊಂಡು ಹಾಕೊಳ್ತೇನೆ. ಇನ್ನು ಅರ್ಧ ನಿಂಬೆಯನ್ನು ಹಿಂಡಿ ಅದರ ರಸವನ್ನು ಹಾಕೊಳ್ತೇನೆ. ನಾನು ಯೂಸ್ ಮಾಡಿದ ಮೊಸರು ಅಷ್ಟು ಹುಳಿ ಇರಲಿಲ್ಲ, ಅದಕ್ಕೆ ನಾನು ಅರ್ಧ ಲಿಂಬೆಯನ್ನು ಸೇರಿಸ್ಕೊಂಡಿದ್ದೇನೆ. ನಿಮ್ಮ ಮೊಸರು ಹುಳಿ ಉಂಟಾ ಅಂತ ಚೆಕ್ ಮಾಡಿಕೊಂಡು ಲಿಂಬೆಯನ್ನು ಸೇರಿಸ್ಕೊಳ್ಳಿ. ಇನ್ನು ನಾನು ಇದಕ್ಕೆ ಸ್ವಲ್ಪ ರೆಡ್ ಫುಡ್ ಕಲರ್ ಅನ್ನು ಸೇರಿಸ್ಕೊಳ್ತೇನೆ. ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ಎಲ್ಲ ಮಸಾಲೆಗಳನ್ನು ಚಿಕನ್ನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಾವು ಚಿಕನ್ಗೆ ಕಟ್ ಹಾಕಿದ್ದೇವಲ್ಲ, ಆ ಕಟ್ಗೆ ಸಹ ಚೆನ್ನಾಗಿ ಮಸಾಲೆಗಳನ್ನು ಅಪ್ಲೈ ಮಾಡಿಕೊಳ್ಳುವ. ಇನ್ನು ನಾವು ಚಿಕನ್ಗೆ ಕಟ್ ಹಾಕಿದ್ದೇವಲ್ಲ, ಅದರಿಂದ ಮಸಾಲೆಗಳು ಚಿಕನ್ನ ಒಳಗೆ ತನಕ ಹೋಗಿ ಚಿಕನ್ ಟಿಕ್ಕಾವನ್ನು ಇನ್ನೂ ಟೇಸ್ಟಿಯಾಗಿಸುತ್ತದೆ. ನೋಡಿ, ನಾನು ಮಸಾಲೆಗಳನ್ನು ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೇನೆ. ಇನ್ನು ನಾನು ಈ ಚಿಕನ್ ಅನ್ನು ಓವರ್ ನೈಟ್ ಮ್ಯಾರಿನೇಟ್ ಮಾಡ್ಕೊಳ್ತೇನೆ. ಓವರ್ ನೈಟ್ ಮ್ಯಾರಿನೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕಡಿಮೆ ಅಂದ್ರೆ 2 ಗಂಟೆ ಆದ್ರೂ ಮ್ಯಾರಿನೇಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರುದಿಲ್ಲ. ನಾವು ಎಷ್ಟು ಜಾಸ್ತಿ ಮ್ಯಾರಿನೇಟ್ ಮಾಡ್ಕೊಳ್ತೇವೆ ಅಷ್ಟು ಜಾಸ್ತಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇನ್ನು ನಾನು ದೊಡ್ಡ ಸೈಜಿನ 6 ನೀರುಳ್ಳಿಯನ್ನು ಕಟ್ ಮಾಡ್ಕೊಂಡು ತೆಗೆದುಕೊಂಡಿದ್ದೇನೆ. ನಾನು ನೀರುಳ್ಳಿಗಳನ್ನು ಫ್ರೈ ಮಾಡಲಿಕ್ಕೆ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೇನೆ. ಇನ್ನು ಇದಕ್ಕೆ ನೀರುಳ್ಳಿಗಳನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ನಾನು ಈ ನೀರುಳ್ಳಿಗಳನ್ನು ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡ್ಕೊಳ್ತೇನೆ. ನೀರುಳ್ಳಿಗಳನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು. ನೀರುಳ್ಳಿಯನ್ನು ಜಾಸ್ತಿ ಬ್ರೌನ್ ಮಾಡಿದ್ರೆ ಅದು ಕರಿಯುವ ಚಾನ್ಸ್ ಇರುತ್ತೆ, ಬರ್ನ್ ಆಗುವ ಚಾನ್ಸ್ ಇರುತ್ತೆ. ನೋಡಿ, ನಮ್ಮ ನೀರುಳ್ಳಿ ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ. ಇನ್ನು ನಾನು ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಇನ್ನು ನಾನು ಈ ನೀರುಳ್ಳಿಯನ್ನು ಸೈಡಲ್ಲಿ ಇಟ್ಕೊಳ್ತೇನೆ. ನೋಡಿ, ನಮ್ಮ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇನ್ನು ನಾವು ಇದನ್ನು ತವಾದಲ್ಲಿ ಫ್ರೈ ಮಾಡ್ಕೊಳ್ಳುವ. ಚಿಕನ್ ಅನ್ನು ಫ್ರೈ ಮಾಡ್ಲಿಕ್ಕೆ ಜಾಸ್ತಿ ಎಣ್ಣೆ ಬೇಕಂತ ಇಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗ್ತದೆ. ಇನ್ನು ನಿಮ್ಮ ಹತ್ರ ಓವನ್ ಎಲ್ಲ ಇದ್ರೆ ನಿಮ್ಗೆ ಟಿಕ್ಕಾವನ್ನು ಓವನ್ ಅಲ್ಲಿ ಮಾಡಬಹುದು. ಇನ್ನು ಎಲ್ಲರ ಹತ್ರ ಓವನ್ ಎಲ್ಲ ಇರುವುದಿಲ್ಲ, ಅದಕ್ಕೆ ನಾನು ಇಲ್ಲಿ ತವಾದಲ್ಲಿ ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತೋರಿಸ್ತಿದ್ದೇನೆ. ಇನ್ನು ಈ ಟಿಕ್ಕಾವನ್ನು ಫ್ರೈ ಮಾಡ್ಕೊಳ್ಳುವಾಗ ಗ್ಯಾಸ್ ಫ್ಲೇಮ್ ಅನ್ನು ಹೈಯಲ್ಲಿಟ್ಟು ಫ್ರೈ ಮಾಡ್ಕೊಳ್ಬೇಕು. 2-3 ಸಲ ಇದರ ಸೈಡ್ ಅನ್ನು ಟರ್ನ್ ಮಾಡ್ಕೊಂಡು ನಾನು ಫ್ರೈ ಮಾಡ್ಕೊಂಡು ತೆಗಿತೀನಿ. ನೋಡಿ, ನಮ್ಮ ಚಿಕನ್ ಟಿಕ್ಕಾ ಚೆನ್ನಾಗಿ ಫ್ರೈ ಆಗಿದೆ. ಇನ್ನು ನಾನು ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಇನ್ನು ಟಿಕ್ಕಕ್ಕಿರುವ ಸ್ಮೋಕಿ ಫ್ಲೇವರ್ ಕೊಡ್ಲಿಕ್ಕೆ ನಾನು ಚಿಕನ್ನ ಮಧ್ಯದಲ್ಲಿ ಒಂದು ಸಣ್ಣ ಬೌಲನ್ನು ಇಟ್ಟಿದ್ದೇನೆ. ಆ ಬೌಲ್ನ ಒಳಗೆ ನಾನು ಒಂದು ಚಾರ್ಕೋಲ್ನ ಪೀಸನ್ನು ಇಡ್ತೇನೆ. ಇನ್ನು ಆ ಚಾರ್ಕೋಲ್ನ ಪೀಸಿಗೆ ಸ್ವಲ್ಪ ತುಪ್ಪವನ್ನು ಹಾಕೊಂಡು ತಕ್ಷಣ ಲಿಡ್ ಅನ್ನು ಕ್ಲೋಸ್ ಮಾಡಿಕೊಂಡು ಚಿಕನಿಗೆ ಸ್ಮೋಕಿ ಫ್ಲೇವರ್ ಅನ್ನು ಕೊಡ್ತೇನೆ. ನಾನು ಈ ಚಿಕನ್ ಟಿಕ್ಕಾ ಬಿರಿಯಾನಿ ಮಾಡಲಿಕ್ಕೆ ಟೋಟಲ್ ಆಗಿ 4 ಕಪ್ ಬಾಸ್ಮತಿ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಈ ಅಕ್ಕಿಯನ್ನು ಮೊದಲು ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ 1 ಗಂಟೆ ತನಕ ನೆನೆಲಿಕ್ಕಿಡ್ತೇನೆ. ಯಾವತ್ತು ಮೊದಲು ನೆನೆಸಿಟ್ಟು ನಂತರ ವಾಶ್ ಮಾಡ್ಕೊಳ್ಬಾರ್ದು, ಆಗ ಅಕ್ಕಿ ಕಟ್ ಆಗ್ತದೆ.
ಇನ್ನು ನಾನು ಒಂದು ಪಾತ್ರೆಗೆ ಅರ್ಧ ಕಪ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ. ಈ ಎಣ್ಣೆ ನಾನು ಚಿಕನ್ ಫ್ರೈ ಮಾಡಲಿಕ್ಕೆ ಯೂಸ್ ಮಾಡಿದ ಎಣ್ಣೆಯನ್ನೇ ಇಲ್ಲಿ ಯೂಸ್ ಮಾಡ್ಕೊಳ್ತಿದ್ದೇನೆ. ಈ ಎಣ್ಣೆಯಲ್ಲಿ ಚಿಕನ್ನ ಫ್ಲೇವರ್ ಇರೋದ್ರಿಂದ ಬಿರಿಯಾನಿಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಇನ್ನು ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೇನೆ. ಇನ್ನು ಈ ಪೇಸ್ಟನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳುವ. ಇನ್ನು ನಾನು ಇದಕ್ಕೆ 5 ಟೊಮೆಟೊವನ್ನು ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತೇನೆ. ಇನ್ನು ಈ ಟೊಮೆಟೊವನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದರ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ನಾನು ಟೊಮೆಟೊ ಸಾಫ್ಟ್ ಆಗುವ ತನಕ ಸ್ವಲ್ಪ ಕುಕ್ ಮಾಡ್ಕೊಳ್ತೇನೆ. ಟೊಮೆಟೊ ಸಾಫ್ಟ್ ಆಗಿದೆ. ಇನ್ನು ನಾನು ಕೆಲವು ಮಸಾಲೆಗಳನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. 1-2 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಮೆಣಸಿನ ಹುಡಿ, 2 ಚಮಚದಷ್ಟು ಕೊತ್ತಂಬರಿ ಹುಡಿ, 3/4 ಚಮಚದಷ್ಟು ಗರಂ ಮಸಾಲ ಹುಡಿ, ಅರ್ಧ ಚಮಚದಷ್ಟು ಜೀರಿಗೆ ಹುಡಿ, 1 ಚಮಚದಷ್ಟು ಬಿರಿಯಾನಿ ಮಸಾಲ, 1/4 ಚಮಚದಷ್ಟು ಅರಿಶಿನ ಹುಡಿ. ಇನ್ನು ಮಸಾಲೆಗಳನ್ನೆಲ್ಲ ಹಾಕೊಂಡಾದ್ಮೇಲೆ ನಾನು ಪುನಃ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ಇನ್ನು ನಾನು ಇದಕ್ಕೆ ಫ್ರೈ ಮಾಡಿದ ನೀರುಳ್ಳಿಯನ್ನು ಹಾಕೊಳ್ತೇನೆ. ನಾನು ನೀರುಳ್ಳಿಯನ್ನು ಎಲ್ಲ ಹಾಕೊಳ್ಳುವುದಿಲ್ಲ, ಅದರಲ್ಲಿ ಸ್ವಲ್ಪ ನಾನು ಮತ್ತೆ ದಮ್ಮಲ್ಲಿ ಇಡುವಾಗ ಗಾರ್ನಿಶಿಂಗ್ಗೆ ಯೂಸ್ ಮಾಡ್ಕೊಳ್ತೇನೆ. ನೀರುಳ್ಳಿಯನ್ನು ಹಾಕೊಂಡು ನಾನು ನೀರುಳ್ಳಿಯನ್ನು ಮಸಾಲೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇನ್ನು ನಾನು ಮಸಾಲೆಗೆ 1/3 ಕಪ್ ಅಷ್ಟು ಮೊಸರನ್ನು ಹಾಕೊಂಡಿದ್ದೇನೆ. ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಇನ್ನು ನಾನು ಈ ಮಸಾಲೆಗೆ ಚಿಕನ್ ಅನ್ನು ಆಡ್ ಮಾಡ್ಕೊಳ್ತೇನೆ. ಈ ಚಿಕನ್ ಅನ್ನು ನಾನು ಗ್ರೇವಿಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡಿ ಫ್ರೆಂಡ್ಸ್, ನಮ್ಮ ಟಿಕ್ಕ ಬಿರಿಯಾನಿಯ ಗ್ರೇವಿ ರೆಡಿಯಾಗಿದೆ. ಇನ್ನು ನಾನು ಇದಕ್ಕೆ ಕೆಲವು ಪುದೀನದ ಎಳೆಗಳನ್ನು ಹಾಕೊಂಡು ಬಿರಿಯಾನಿಯ ರೈಸ್ ಅನ್ನು ಪ್ರಿಪೇರ್ ಮಾಡುವ. ಇದಕ್ಕೆ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಬಾಯ್ಲ್ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಇನ್ನು ಇದಕ್ಕೆ ನಾನು 7-8 ಲವಂಗ, 1 ದಾಲ್ಚಿನಿಯ ಕಡ್ಡಿ, ಇನ್ನು 7-8 ಏಲಕ್ಕಿ, ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ. ಇನ್ನು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರುವ ತನಕ ವೇಟ್ ಮಾಡ್ಕೊಳ್ತೇನೆ. ನೋಡಿ, ಕುದಿ ಬರ್ತಾ ಉಂಟು. ಇನ್ನು ನಾನು ರೈಸ್ ಅನ್ನು ಆಡ್ ಮಾಡ್ಕೊಳ್ತೇನೆ. ರೈಸ್ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀರಿನಲ್ಲಿ ಉಪ್ಪೆಲ್ಲ ಸರಿ ಉಂಟಾ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು ನಾವು ಈ ರೈಸ್ ಅನ್ನು 90% ತನಕ ಮಾತ್ರ ಕುಕ್ ಮಾಡ್ಕೊಳ್ಬೇಕು. ಯಾಕಂದ್ರೆ ನಮ್ಗೆ ಇದನ್ನು ದಮ್ಮಲ್ಲಿ ಎಲ್ಲ ಇಡ್ಲಿಕ್ಕೆ ಉಂಟಲ್ಲ, ಅದಕ್ಕೆ 90% ತನಕ ಮಾತ್ರ ಕುಕ್ ಮಾಡ್ಕೊಳ್ಬೇಕು. ನೋಡಿ, ನಮ್ಮ ರೈಸ್ 90% ತನಕ ಕುಕ್ ಆಗಿದೆ. ಇನ್ನು ನಾನು ಇದನ್ನು ಸ್ಟ್ರೈನ್ ಮಾಡ್ಕೊಳ್ತೇನೆ. ಫ್ರೆಂಡ್ಸ್, ನಮ್ಮ ರೈಸ್ ರೆಡಿಯಾಗಿದೆ. ಇನ್ನು ನಾವು ಇದನ್ನು ದಮ್ಮಲ್ಲಿಡುವ. ನಾವು ಚಿಕನ್ನ ಗ್ರೇವಿ ಮಾಡಿದ್ದೇವಲ್ಲ, ಅದೇ ಪಾತ್ರೆಯಲ್ಲಿ ನಾನು ದಮ್ಗೆ ಇಡ್ತೇನೆ. ನಾನು ಚಿಕನ್ನ ಗ್ರೇವಿ ಮೇಲೆ ರೈಸನ್ನು ಹಾಕೊಂಡು ರೈಸ್ನಿಂದ ಲೇಯರ್ ಮಾಡ್ಕೊಳ್ವಾ. ಇನ್ನು ರೈಸ್ನ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತೇನೆ. ಇನ್ನು ಕೆಲವು ಪುದೀನದ ಎಲೆಗಳನ್ನು ಹಾಕೊಳ್ತೇನೆ. ಇನ್ನು ನಾವು ಫ್ರೈ ಮಾಡಿದ ನೀರುಳ್ಳಿಯನ್ನು ಹಾಕೊಳ್ತೇನೆ. ಇನ್ನು ರೈಸ್ನ 2ನೇ ಲೇಯರನ್ನು ಹಾಕೊಳ್ಳುವ. ರೈಸನ್ನು ಹಾಕೊಂಡು ಈ ತರ ಈವನ್ ಆಗಿ ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇನ್ನು ನಾನು ಇದರ ಮೇಲೆ ಪುನಃ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನದ ಎಲೆಗಳನ್ನು ಹಾಕೊಳ್ತೇನೆ. ಹಾಗೆ ಫ್ರೈಡ್ ನೀರುಳ್ಳಿಯನ್ನು ಸಹ ಹಾಕೊಳ್ತೇನೆ. ಇನ್ನು ಬಿರಿಯಾನಿಗೆ ಒಂದು ಒಳ್ಳೆ ಕಲರ್ ಬರಲಿಕ್ಕೆ ನಾನಿಲ್ಲಿ ಫುಡ್ ಕಲರ್ ಅನ್ನು ಹಾಕೊಳ್ತಿದ್ದೇನೆ. ನಿಮ್ಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಇನ್ನು ದಮ್ ಚೆನ್ನಾಗಿ ಬರಲಿಕ್ಕೆ ನಾನೊಂದು ಸ್ಪೂನ್ನಿಂದ ರೈಸಲ್ಲಿ ಹೋಲ್ ಮಾಡ್ಕೊಳ್ತೇನೆ. ಇನ್ನು ಬಿರಿಯಾನಿಯ ಟೇಸ್ಟ್ ಇನ್ನೂ ಜಾಸ್ತಿ ಆಗಲಿಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ತಿದ್ದೇನೆ.
ಇನ್ನು ದಮ್ಮಲ್ಲಿಡುವಾಗ ಡೈರೆಕ್ಟ್ ಆಗಿ ಇಡಬಾರ್ದು. ನಿಮ್ಮಲ್ಲಿ ಹಳೆಯ ತವ ಏನಾದ್ರೂ ಇದ್ರೆ ಮೊದಲು ಅದನ್ನು ಅಡಿಯಲ್ಲಿಟ್ಟು ನಂತರ ಅದರ ಮೇಲೆ ದಮ್ಮಲ್ಲಿಡ್ಬೇಕು. ಮೊದಲು ನಾವು 2 ನಿಮಿಷಗಳವರೆಗೆ ಹೈ ಫ್ಲೇಮಲ್ಲಿಟ್ಟು ನಂತರ ಲೋ ಫ್ಲೇಮಲ್ಲಿ 15 ನಿಮಿಷಗಳವರೆಗೆ ಇಡಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ರೈಸ್ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಇನ್ನು ನಾವು ಇದನ್ನು ಡಿಶ್ ಔಟ್ ಮಾಡುವ. ನೋಡಿ ಫ್ರೆಂಡ್ಸ್, ನಮ್ಮ ಚಿಕನ್ ಟಿಕ್ಕಾ ಬಿರಿಯಾನಿ ತುಂಬಾನೇ ಚೆನ್ನಾಗಿ ಬಂದಿದೆ. ಅದರ ಒಂದೊಂದು ರೈಸ್ ಕೂಡ ತುಂಬಾನೇ ಸೆಪರೇಟ್ ಆಗಿದೆ. ಫ್ರೆಂಡ್ಸ್, ಈ ಚಿಕನ್ ಟಿಕ್ಕಾ ಬಿರಿಯಾನಿ ಕಡಿಮೆ ಟೈಮಲ್ಲಿ ರೆಡಿ ಆಗ್ತದೆ. ಇದಕ್ಕೆ ಜಾಸ್ತಿ ಏನು ಪ್ರಿಪ್ರೇಷನ್ ಬೇಕಂತ ಇಲ್ಲ. ಹಾಗೇನೆ ಟೇಸ್ಟ್ ಅಲ್ಲಿ ಸಹ ತುಂಬಾನೇ ರುಚಿಯಾಗಿದೆ. ಇದು ನಿಮ್ಮ ಈದ್ಗೆ ಒಂದು ಪರ್ಫೆಕ್ಟ್ ರೆಸಿಪಿ ಆಗಿದೆ. ಫ್ರೆಂಡ್ಸ್, ಈ ಚಿಕನ್ ಟಿಕ್ಕಾ ಬಿರಿಯಾನಿಯನ್ನು ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಇನ್ನು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಲು ಮರಿಬೇಡಿ.